ಜುಲೈ ಆಯಿತು, ಆಗಸ್ಟ್ ಆಯಿತು, ಸೆಪ್ಟೆಂಬರ್ ಅಥವಾ ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತಾ? ಹಾಗಾದ್ರೆ ಸಿಎಂ ಪಟ್ಟದ ಬಗ್ಗೆ ಡಿಸಿಎಂ ಡಿಕೆ ಸ್ಫೋಟಕ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಸಿಎಂ ಕುರ್ಚಿ ಕಾಳಗ ಮುಗೀತು ಅಂದುಕೊಂಡವರಿಗೆ ಈಗ ಶುರುವಾದಂತೆ ಭಾಸವಾಗ್ತಾ ಇದೆ. ಸಿಎಂ ಪಟ್ಟದ ಬಗ್ಗೆ ಡಿಸಿಎಂ ಡಿಕೆ ಬೆಂಕಿಯಂತಹ ಹೇಳಿಕೆ. ಸಿದ್ದರಾಮಯ್ಯ ಮತ್ತು ಡಿಕೆ ಪವರ್ ಶೇರಿಂಗ್, ಅಧಿಕಾರ ಹಂಚಿಕೆ ಒಪ್ಪಂದ ಈಗ ಮತ್ತೆ ಮುನ್ನೆಲೆಗೆ. ಈ ಸರ್ಕಾರದ ಎರಡನೇ ಅರ್ಧ ಭಾಗದ ಕಾಲಘಟ್ಟದಲ್ಲೇ ಚುಕ್ಕಾಣಿ ಹಿಡಿತಾರ. ನವೆಂಬರ್ಗೆ ಸಿಎಂ ಆಗ್ತೀರಾ ಎಂಬ ಪ್ರಶ್ನೆಗೆ ಡಿಕೆ ಉತ್ತರ ಕೊಟ್ಟಿದ್ದೇನು ಗೊತ್ತಾ? ಇದಕ್ಕೆ ನಾನು ಉತ್ತರ ಹೇಳೋದಿಲ್ಲ, ಸಮಯವೇ ಕೊಡಲಿದೆ ಉತ್ತರ. ಕಾಲೈ ತಸ್ಮೈ ನಮಃ. ಈ ಜಗತ್ತಿನ ಯಾರೇ ಆಗಲಿ ಆಸೆ ಭರವಸೆಗಳೊಂದಿಗೆ ಜೀವಿಸಬೇಕು. ಆಸೆ ಇಲ್ಲ ಅಂದ್ರೆ ಜೀವನವೇ ಇಲ್ಲ, ಹೀಗಂತ ಹೇಳಿದ್ರು ಉಪಮುಖ್ಯಮಂತ್ರಿ ಡಿಕೆ. ಪರೋಕ್ಷವಾಗಿ ಮುಖ್ಯಮಂತ್ರಿ ಪಟ್ಟ ಸಿಗುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ ಡಿಕೆ. ಇದು ಅಧಿಕಾರ ಹಂಚಿಕೆ ಫೈಟ್ ಕುರಿತ ಸ್ಫೋಟಕ, ಅತ್ಯಂತ ಎಕ್ಸ್ಕ್ಲೂಸಿವ್ ಆದಂತಹ ಬ್ರೇಕಿಂಗ್. ಸಿಎಂ ಪಟ್ಟದ ಬಗ್ಗೆ ಡಿಸಿಎಂ ಡಿಕೆ ಸ್ಫೋಟಕ ಹೇಳಿಕೆ. ನನ್ನ ಮುಂದೆ ಆಯ್ಕೆಗಳಿಲ್ಲ, ನಾನಿನ್ನೂ ಏನೂ ಹೇಳಲಾರೆ, ಎಲ್ಲವೂ ಹೈಕಮಾಂಡ್ ನಾಯಕರಿಗೆ ಬಿಟ್ಟಿದ್ದು ಅಂತ ಹೇಳಿ ಮೊನ್ನೆ ಹೇಳ್ಕೊಂಡು ತಿರುಗಾಡಿದ್ರಲ್ಲ ಡಿಕೆ. ಆ ಸಂದರ್ಭದಲ್ಲಿ ಎಲ್ಲರೂ ಅಂದುಕೊಂಡಿದ್ರು ಸಿಎಂ ಕುರ್ಚಿ ಕಾಳಗ ಇಲ್ಲಿಗೆ ಅಂತ್ಯ ಕಾಣ್ತು, ಪೂರ್ಣಾವಧಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿಬಹುದು ಅಂತ. ಆದ್ರೆ ಬರಬರುತ್ತಾ ಸೈಲೆಂಟ್ ಆಗಿ ಕೂತ್ಕೊಂಡಿದ್ದಂತಹ ಡಿಕೆ ಈಗ ಇದ್ದಕ್ಕಿದ್ದ ಹಾಗೆ ನಾನೇನು ಹೇಳೋದಿಲ್ಲ, ಸಮಯವೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಅನ್ನುವುದರ ಹಿಂದಿನ ಪೊಲಿಟಿಕಲ್ ಅರ್ಥ ಏನು? ಸಿಎಂ ಪಟ್ಟದ ಬಗ್ಗೆ ಡಿಸಿಎಂ ಡಿಕೆ ಸ್ಫೋಟಕ ಹೇಳಿಕೆ. ಒಂದು ಕಡೆ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳ್ತಾರೆ, ಕಿತ್ತುಕೊಂಡೇ ಎಲ್ಲವನ್ನು ಗಿಟ್ಟಿಸಿಕೊಳ್ಳುವ ಹವ್ಯಾಸ ಇರೋ ಡಿಕೆ ಶಿವಕುಮಾರ್ ಕಿತ್ತುಕೊಳ್ಳದೆ ಬಿಡೋದಿಲ್ಲ ಅಂತ. ನೋಡಿ, ಆ ಹೇಳಿಕೆಗಳು ಈಗಿನ ವಿದ್ಯಮಾನಗಳಿಗೆ ಹೆಂಗ್ ಮ್ಯಾಚ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಇದೇ ವಿಪಕ್ಷ ನಾಯಕ ಅಪೋಸಿಷನ್ ಲೀಡರ್ ಆರ್ ಅಶೋಕ್ ಒಂದು ಕಡೆ ಹೇಳ್ತಾರೆ, ಡಿಕೆ ಶಿವಕುಮಾರ್ ಒದ್ದು ಕಿತ್ತುಕೊಳ್ಳುವವರು, ಕೂತು ಸುಮ್ಮನೆ ಇರುವವರಲ್ಲ. ಸುದೀರ್ಘವಾದ ಮೌನದ ನಂತರ ಮತ್ತೆ ಬಾಯ್ಬಿಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಪವರ್ ಶೇರಿಂಗ್ ಫೈಟ್ ಕುರಿತ ಬೆಂಕಿಯಂತಹ ಸ್ಟೇಟ್ಮೆಂಟ್. ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಅನ್ನುವುದರ ಹಿಂದಿನ ಅರ್ಥ ಏನು? ರಾಜ್ಯಕ್ಕೆ ಕಾಂಗ್ರೆಸ್ನ ಉಸ್ತುವಾರಿ ಬಂದಾಗಲೂ ಕೂಡ ಡಿಕೆ ಶಿವಕುಮಾರ್ ಅಂತರಂಗದ ಒಂದು ಮೂಲೆಯಲ್ಲಿ ಒಂದು ಆಸೆ ಉದ್ಭವವಾಗಿತ್ತು. ಆ ಆಸೆ ಪ್ರಾಕ್ಟಿಕಲ್ ಆಗುತ್ತಾ? ಡಿಕೆ ಶಿವಕುಮಾರ್ ಒಂದು ಖಾಸಗಿ ಸುದ್ದಿವಾಹಿನಿಯ ಸಂದರ್ಶನವೊಂದರಲ್ಲಿ ಆ ಆಸೆಯ ಅಥವಾ ಇಂಗಿತದ ಒಂದು ಅಂಶವನ್ನು ಬಿಟ್ಕೊಟ್ರು. ಅದನ್ನೊಂದ್ಸತಿ ಕೇಳಿಸ್ಕೊಳ್ಳಿ ನೀವು. It is a big buzz. No, something you are asking first. Yes. But something you asked first and you forgot it. Yeah, I'm going to ask you very clearly, November 20th, 2.5 years will be completed of the Karnataka government under Mr. Siddaramaiah. The buzz in Delhi and Bengaluru is that there was some kind of an arrangement, 2.5 years Mr. Siddaramaiah as Chief Minister, 2.5 years Mr. DK Shivkumar. Am I therefore talking to the next Chief Minister of Karnataka? If we have this conclave 2 months from now, I will have to introduce you as the Chief Minister of Karnataka. See, I don't like to speak anything on the media. It is me and my leadership, me and my party, and me and Mr. Siddaramaiah. So my party high command is whole and soul for us. We go by their directions. Whatever they decide, we accept, we work. We have promised to the people of Karnataka, we will give a good government with good governance. That is the most important thing. So we all will work together for whatever we have promised to the people of Karnataka. So that is a politically correct answer. Now you have to give me the reality. Every time I ask you the question, there is a glint in your eye and a smile on your face.
And I recall meeting you even in May of 23 when you all won the election, and somewhere even your supporters, your own MLAs, when I meet them, say DK Shivkumar will take over before 2025 is over. Is there a hope, an expectation? You have often been open about the fact that why should I not be considered as a chief minister? So is that a hope that you could succeed Mr. Siddaramaiah one day? No, time will answer. I am not to answer. Only the time has to answer. But you are hopeful. See, anyone in this world has to live on hope. Without hope, there is no life. Have you been given any assurance by your high command, your leadership, for all your Karnataka Congress president? You played a major role in bringing your party to power in the state. Have you been given any assurance? DK Shivkumar, don't worry, be patient. It is not one man's effort, or not me or Siddaramaiah or some of us. It is all of us have worked together. We tirelessly worked together. We gave a commitment to the people of Karnataka. The people responded to her. They believed to us. It is the unity which brought us big strength. There is a big buzz. No, something you are asking first. Yes. About something you asked first. ಯಾರು ಹೇಳಿದ್ದು ಸಿಎಂ ಸ್ಥಾನದ ಮೇಲೆ ಡಿಕೆಗೆ ಆಸೆಗಳು ಬತ್ತಿ ಹೋಗಿದೆ ಅಂತ? ಕೇಳಿಸಿಕೊಂಡ್ರಲ್ಲ, ಸಿಎಂ ಸ್ಥಾನದ ಮೇಲೆ ಬತ್ತದ ಆಸೆಗಳು ಡಿಕೆಯವರ ಅಂತರಂಗದಲ್ಲಿ ಈಗಲೂ ಈ ಕ್ಷಣದವರೆಗೂ ಜೀವಂತ. ಖಾಸಗಿ ಸುದ್ದಿವಾಹಿನಿಯಲ್ಲಿ ಬಹಿರಂಗವಾಗಿ ಅವರೇ ಹೇಳ್ಕತ್ತಾರೆ. ನವೆಂಬರ್ 20ನೇ ತಾರೀಕು ಸಿದ್ದರಾಮಯ್ಯರ ನೇತೃತ್ವದ ಸರ್ಕಾರ 2.5 ವರ್ಷ ಪೂರೈಸುತ್ತೆ. ಚುನಾವಣಾ ಪೂರ್ವ ನಿಮಗೆ ಕೊಟ್ಟಿರುವ ಪ್ರಮಾಣದಂತೆ ನೀವೇನಾದ್ರೂ ಸಿಎಂ ಸ್ಥಾನ ಅಲಂಕರಿಸುವ ಸಾಧ್ಯತೆಗಳಿದಾವ ಅಂತ ಕೇಳಿದ್ರೆ ಕಾಲೈ ತಸ್ಮೈ ನಮಃ ಅಂತಾರೆ. ನಾನೇನು ಹೇಳೋದಕ್ಕೆ ಸಿದ್ಧನಿಲ್ಲ, ಮಾಧ್ಯಮದ ಮುಖಾಂತರ ಅಂತಾರವರು. ಅದೊಂದು ಸಪರೇಟ್ ಆಗಿ ಉಲ್ಲೇಖ ಮಾಡ್ತಾರೆ. ಮಾಧ್ಯಮದ ಮುಖೇನ ನಾನೇನು ಹೇಳೋದಕ್ಕೆ ಬಯಸೋದಿಲ್ಲ, ಕಾಲವೇ ಎಲ್ಲದಕ್ಕೂ ಉತ್ತರವನ್ನ ಕೊಡುತ್ತೆ. ಅದರ ಅರ್ಥ ಏನು? ನಾನು ಮತ್ತು ನನ್ನ ಪಾರ್ಟಿ, ನಾನು ಮತ್ತು ನನ್ನ ಸಿದ್ದರಾಮಯ್ಯ, ನಾನು ಮತ್ತು ನನ್ನ ಹೈಕಮಾಂಡ್ ನಾಯಕರು, ನಮ್ಮ ಸಂಬಂಧಗಳು ಏನೂ ಆಗೋದಿಲ್ಲ. ಆದರೆ ಹೈಕಮಾಂಡ್ ನಾಯಕರು ನಿರ್ಧಾರ ಮಾಡಿದ್ದೇ ಆದಲ್ಲಿ ನಾನು ಸಿಎಂ ಆಗಬಲ್ಲೆ. ಜಗತ್ತಿನ ಎಲ್ಲ ಮನುಷ್ಯರು ಕೂಡ ಆಸೆಗಳೊಂದಿಗೆ ಬದುಕಬೇಕು, ಅದು ಜಗತ್ತಿನ ನಿಯಮ. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಒಂದು ಹೋಪ್ ಬೇಕು, ಆ ಹೋಪಿನ ಜೊತೆಗೆ ಅನುಗುಣವಾಗಿ ಬದುಕಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.